ಟೀಮ್ ಅವರು ಗೆದ್ದಿದ್ದಾರೆ. ವೀರ 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 ನನ್ಗೇನು ಆಗಿಲ್ಲ ಮೈನವ್ರ. ಏನಪ್ಪ ನಿನಗೇನು ಆಗಿಲ್ಲ ಅಲ್ವಾ? ನಿಮ್ಗೇನು ಆಗಿಲ್ಲ ಅಲ್ವಾ ವೈದ್ಯರ? ನನಗೇನು ಆಗಿಲ್ಲಪ್ಪ. ನೀವು ಹೋಗಿ ಮೊದಲು ನೀವು ಅಲ್ಲಿ ಹೋಗಿ ಕಬಡ್ಡಿ ಪಂದ್ಯ ಏನಾಗ್ತಿದೆ ಅಂತ ನೋಡಿ. ಸರಿ ಹೊರಡಿಯಪ್ಪ. ಇವಾಗ ನಾವು ಪುಷ್ಪಕ್ ಸರ್ ಹತ್ರ ಹೋಗ್ಬೇಕು. ಪುಷ್ಪಕ್, ಆರ್ ಯು ಓಕೆ? ಪುಷ್ಪಕ್, ಮಾತಾಡು ಪುಷ್ಪಕ್. ಏ ಪುಷ್ಪಕ್, ಕಣ್ಬಿಡು, ಏನಾಗ್ತಿದೆ ಹೇಳು. ಯಜಮಾನ್ರೆ ಯಾಕಿಂಗ್ ಬಿದ್ದೋದ್ರಿ? ಪುಷ್ಪಕ್ ಮಾತಾಡು. ಪುಷ್ಪಕ್ ಓಕೆನಾ? ಯಾಕೋ ಕಣ್ಣು ಮಂಜಾದಾಗಾಯ್ತು. ಈ ನಾಟಕ ಎಲ್ಲ ಸಾಕು ಅಂತ ಹೇಳಿದ್ರಣ್ಣ. ಏನ್ ಯಜಮಾನ್ರೆ ನೀವು ಗಾಯದಲ್ಲಿ ಚುಚ್ಚಿ ನೀವು ಟ್ರಿಗರ್ ಮಾಡ್ಬೇಡಿ, ಸುಮ್ಮನೆ ರೀ ನೀವು. ಪಾಪ ಇಂದ್ರಣ್ಣ, ಸೋಲೋ ಟೈಮಲ್ಲಿ ಈ ತರ ಗಿಮಿಕ್ ಮಾಡ್ಕೊಂಡು ಸಿಂಪತಿ ಗಿಡ್ಸ್ಕೊಳೋದು ಅಂತಾರೆ. ಅಷ್ಟು ಗೊತ್ತಾಗಲ್ವಾ? ಸರ್ ಏನಾಯ್ತು ಸರ್? ತಾಂಡವ್, ಪುಷ್ಪಕ್ ಸರ್ಗೆ ಏನಾಯ್ತು? ಯಾಕೆ ಕೇಳ್ತಿರ ಧ್ರುವ? ರೈಡ್ ಹೋದ್ರ ಆ ವೀರು ಇದಾರಲ್ಲ ಅವರೆಲ್ಲ ಸೇರ್ಕೊಂಡು ಕೌಚ್ಕೊಬಿಟ್ರು. ಪಾಪ ಉಸಿರು ಕಟ್ಬಿಡ್ತು, ಬಿದ್ದೋಗ್ಬಿಟ್ರು. ಅಯ್ಯೋ, ನನಗೇನೂ ಆಗಿಲ್ಲ ಧ್ರುವ. ಐ ಆಮ್ ಓಕೆ. ನೀನು ಹೇಗಿದೆಯಾ? ಸರ್ ಯಾರು ಏನೇ ಟ್ರೈ ಮಾಡಿದ್ರು ನನಗೇನು ಆಗಲ್ಲ ಸರ್. ಏಯ್, ಏನೋ ನನ್ನ ನೋಡ್ಕೊಂಡು ಯಾಕೆ ಮಾತಾಡ್ತಿದ್ಯಾ? ಏನ್ ನೀನ್ ದೊಡ್ಡ ಮನುಷ್ಯ? ನಿನ್ನ ಹೊಡ್ಸೋದಿಕ್ಕೆ ನಾನು ಆಳ್ಗಳನ್ನ ಕಳ್ಸಿದ್ದ? ಎದುರುಗಡೆ ಚೆನ್ನಾಗಿ ಮಾತಾಡಿ ಬೆನ್ ಹಿಂದೆ ಚೂರಿ ಹಾಕೋರ್ ಬಗ್ಗೆ ಕೇಳಿದ್ದೆ. ಆದ್ರೆ ಯಾವತ್ತು ಲೈಫಲ್ಲಿ ಅವ್ರನ್ನ ಮೀಟ್ ಆಗ್ತೀನಿ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಏಯ್, ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ? ನೋಡ್ಕೊಂಡ್ ಮಾತಾಡ್ಬೇಕು. ಅಯ್ಯೋ ಚಿಕ್ಕ ಯಜಮಾನ್ರೆ, ಮುಗಿದೋಗಿದ ವಿಷಯದ ಬಗ್ಗೆ ಮತ್ತೆ ಮಾತಾಡ್ಬೇಕಾ? ಯಾಕಿಂಗ್ ಮಾಡ್ತೀರಾ ನೀವು ಯಜಮಾನ್ರೆ? ನಾನ್ ಮುಗ್ದೋಗಿರೋ ವಿಷಯದ ಬಗ್ಗೆ ಮಾತಾಡ್ತಿಲ್ಲ ಸರ್, ಈಗ ನಡೆದಿರೋ ವಿಷಯದ ಬಗ್ಗೆನೇ ಮಾತಾಡ್ತಾ ಇರೋದು. ಅಂಥದ್ದೇನಾಯ್ತು ಧ್ರುವ? ಯಾರೋ ಗೂಂಡಾಗಳು ವೈದ್ಯರ ಮನೆಗೆ ಬಂದು ನಮ್ಮಿಬ್ರನ್ನ ಹೊಡೆಯಕ್ ನೋಡಿದ್ರು. ಏನು ಹೊಡಿಯೋಕ್ ಬಂದಿದ್ರ? ಮೈನಾ ಅವ್ರೆ, ಅದನ್ನ ಯಾಕೆ ಮುಚ್ಚಿಡ್ತಿದ್ದೀರಾ? ಪುಷ್ಪಕ್ ಸರ್ಗೆ ಹೇಳಿ, ಅವ್ರು ನಮ್ಮನ್ನ ಹೊಡೆಯೋದಕ್ಕಲ್ಲ